ಗೃಹಲಕ್ಷ್ಮಿ ಹಣ ಸದ್ಯಕ್ಕೆ ಬರೋದಿಲ್ಲ. ಇನ್ಮುಂದೆ ಬರೋದೇ ಇಲ್ವಾ ಅನ್ನೋ ಚಿಂತೆ ಬೇಡ. ಗೃಹಲಕ್ಷ್ಮಿ ದುಡ್ಡು ನಿಮ್ಮ ಖಾತೆಗೆ ಇನ್ನು ಮುಂದೆ ಬರಬೇಕು ಅಂದ್ರೆ ನೀವು ಮಾಡ್ಬೇಕಾಗಿರೋದು ಈ ಒಂದು ಕೆಲಸ. ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬೆಟ್ಟಿನ ಗುರುತನ್ನ ನೀವು ಕೊಡಬೇಕಾಗತ್ತೆ. ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ನಿಮ್ಮ ಹೆಬ್ಬೆಟ್ಟನ್ನ ಕೊಡಬೇಕಾಗತ್ತೆ. ಇಷ್ಟು ದಿನ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತಲ್ಲ, ಈಗ ಯಾಕೆ ಹೆಬ್ಬೆಟ್ಟು ಗುರುತನ್ನ ಕೊಡ್ಬೇಕಾಗತ್ತೆ ಅಂತ ಎಲ್ಲರಿಗೂ ಅನ್ಸುತ್ತೆ. ಈಗ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ದುಡ್ಡು ಯಾರಿಗೆ ಹೋಗ್ತಾ ಇತ್ತೋ ಆ ಲಿಸ್ಟ್ ಅನ್ನ ಪರಿಷ್ಕರಣೆ ಮಾಡಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿ ದುಡ್ಡು ಯಾರಿಗೂ ಬರೋದಿಲ್ವಾ ಅನ್ನೋ ಚಿಂತೆ ಬೇಡ. ಈಗ ಬಿಡುಗಡೆ ಮಾಡಿರೋ ಮಾಹಿತಿ ಪ್ರಕಾರ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅಥವಾ GST ಬಿಲ್ ಅನ್ನ ಪಾವತಿ ಮಾಡ್ತಾರೆ ಅಂತಹವರಿಗೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ. ಮತ್ತು ಗೃಹಲಕ್ಷ್ಮಿ ದುಡ್ಡನ್ನ ತೆಗೆದುಕೊಳ್ತಾ ಇದ್ದ ಮಹಿಳೆಯರು ಕೆಲವರು ಸತ್ತು ಹೋಗಿರ್ತಾರೆ. ಅಂತವರಿಗೂ ಗೃಹಲಕ್ಷ್ಮಿ ದುಡ್ಡು ಹೋಗ್ತಾ ಇದೆ. ಆ ದುಡ್ಡನ್ನ ಅವರು ಹೇಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ ನಿಮ್ಗೆ ಅನ್ನಿಸ್ಬಹುದು. ಗೃಹಲಕ್ಷ್ಮಿ ದುಡ್ಡು ಬ್ಯಾಂಕ್ಗಳಿಗೆ ಹೋದಾಗ ಸತ್ತು ಹೋಗಿರೋ ಅಂತವ್ರು ಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಮೊದ್ಲೇ ATM ಕಾರ್ಡ್ ತೆಗೆದುಕೊಂಡಿರೋ ಅಂತವ್ರು ಇಲ್ಲ ಅವರ ಅಕೌಂಟ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಅವರ ಸಂಬಂಧಿಕರು ATM ಮುಖಾಂತರ ದುಡ್ಡನ್ನ ಡ್ರಾ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲ ಮೊಬೈಲ್ ನಂಬರ್ ಲಿಂಕ್ ಆಗಿದ್ರೆ ಜಿಪೇ, ಫೋನ್ ಪೇ ಇದ್ರ ಮುಖಾಂತರ ದುಡ್ಡನ್ನ ಬೇರೆ ಅಕೌಂಟ್ಗೆ ಕಳಿಸ್ಕೊಳ್ತಾ ಇರ್ತಾರೆ. ಮತ್ತು ಕೆಲವರ ಸತ್ತೋಗಿರುವವರ ಅಕೌಂಟ್ಗೆ ಹೋಗಿರೋ ಅಂತ ದುಡ್ಡು ಬ್ಯಾಂಕ್ ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ. ಇಂಥವರಿಗೆಲ್ಲ ಹೋಗ್ತಾ ಇರೋ ಅಂತ ಗೃಹಲಕ್ಷ್ಮಿ ದುಡ್ಡನ್ನ ನಿಲ್ಲಿಸ್ತಾರೆ. ಇಂತಹವರು ಎಷ್ಟು ಜನ ಇದ್ದಾರೆ ಅಂದ್ರೆ 4,30,000 ಜನ ಗೃಹಲಕ್ಷ್ಮಿಯರು ಇದ್ದಾರೆ. ಇಂತಹ ದುಡ್ಡನ್ನೆಲ್ಲ ನಿಲ್ಲಿಸಿದ್ರೆ ಸರ್ಕಾರಕ್ಕೆ 80 ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಗೃಹಲಕ್ಷ್ಮಿ ದುಡ್ಡಿಂದ ಬಹಳಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗ್ತಾ ಇದೆ. ಗೃಹಲಕ್ಷ್ಮಿ ದುಡ್ಡು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿದರೆ ಉಪಯೋಗವಾಗುತ್ತದೆ. ನಾವು ಕೇಳಿದ ಹಾಗೆ ಬಹಳಷ್ಟು ಜನ ಹೆಂಗಸರು ಅವರ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಬಾಡಿಗೆ ಕಟ್ಟೋದಕ್ಕೆ, ಇಲ್ಲ ಸಣ್ಣದೊಂದು ವ್ಯಾಪಾರ ಮಾಡೋದಕ್ಕೆ ಗೃಹಲಕ್ಷ್ಮಿ ದುಡ್ಡನ್ನ ಉಪಯೋಗಿಸ್ತಾ ಇದ್ರು. ಹೊಸದಾಗಿ ಎಲ್ರು ಬಯೋಮೆಟ್ರಿಕ್ ಅನ್ನ ಕೊಟ್ಟು ಮತ್ತೆ ಈ ಲಿಸ್ಟ್ ಪರಿಷ್ಕರಣೆ ಆಗೋವರ್ಗುನು ಗೃಹಲಕ್ಷ್ಮಿ ದುಡ್ಡು ಯಾರಿಗೂ ಬರೋದಿಲ್ಲ. ಹೊಸದಾಗಿ ಲಿಸ್ಟ್ ಮಾಡೋದಕ್ಕೆ ಎಷ್ಟು ದಿನ ಆಗುತ್ತೆ ಕಾದ್ ನೋಡ್ಬೇಕು. ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ನೀವು ಬಯೋಮೆಟ್ರಿಕ್ ಕೊಡಕ್ಕೆ ಹೋದಾಗ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗ್ಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಆಗಿದ್ರೆ RD ನಂಬರ್ ಅನ್ನ ಕೊಡಬೇಕು. RD ನಂಬರ್ ಜಾತಿ ಪ್ರಮಾಣ ಪತ್ರದಲ್ಲಿ ಇರುತ್ತೆ. ಅಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಲ್ಲಿ RD ನಂಬರ್ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಹೋಗಿ. ಇನ್ನು ಗೃಹಲಕ್ಷ್ಮಿಯರಿಗೆ 3 ಲಕ್ಷ ಸಾಲನ ಗೃಹಲಕ್ಷ್ಮಿ ಬ್ಯಾಂಕ್ ಇಂದ ಕೊಡ್ತಾರೆ ಅಂತ ಹೇಳ್ತಾ ಇದ್ರು. ಬಹುಶಃ ಈ ಲಿಸ್ಟ್ ಎಲ್ಲ ಪರಿಷ್ಕರಣೆ ಆದ್ಮೇಲೆ ಗೃಹಲಕ್ಷ್ಮಿಯರಿಗೆ ಸಾಲ ಸಿಗುತ್ತೆ ಅಂತ ಕಾಣಿಸುತ್ತೆ. ಬಯೋಮೆಟ್ರಿಕ್ ಕೊಡಕ್ಕೆ ಬೆಂಗಳೂರು 1, ಗ್ರಾಮ 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೌಂಟರ್ ಓಪನ್ ಆದ ತಕ್ಷಣ ಬಯೋಮೆಟ್ರಿಕ್ ಅನ್ನ ಕೊಡಿ. ನಿಮ್ಮ ಗೃಹಲಕ್ಷ್ಮಿ ಹಣ ನಿಮಗೆ ಮತ್ತೆ ಸಿಗುವಂತೆ ಆಗಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ.